ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಘಟಕ 38ರಲ್ಲಿ ಹಿರಿಯ ನಿರ್ವಾಹಕರಾದ ಶ್ರೀ ಸಿ ಶಿವಣ್ಣರವರ ನಿವೃತ್ತಿ ಬೀಳ್ಕೊಡುವ ಸಮಾರಂಭವನ್ನ ಯಶಸ್ವಿಯಾಗಿ ಜರುಗಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸ್ಕೂಲ್ ಗ್ರಾಮದಲ್ಲಿರುವ ಘಟಕ 38ರ ವ್ಯವಸ್ಥಾಪಕರಾದ ಶ್ರೀಮತಿ ಸರಸ್ವತಿ ಆರ್ ರವರು ವಹಿಸಿದ್ದರು. ಸಿ ಶಿವಣ್ಣರವರಿಗೆ ಅವರ ಜೊತೆ ಕಾರ್ಯನಿರ್ವಹಿಸುತ್ತಿದ್ದಂತ ಕಾರ್ಮಿಕರು ಹಾಗೂ ಅಧಿಕಾರಿಗಳಿಂದ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ತಿನ್ನಿಸುವ ಮುಖಾಂತರ ಬೀಳ್ಕೊಡುಗೆ ನೀಡಿದರು. ಕಾರ್ಯಕ್ರಮದಲ್ಲಿ ಘಟಕದ ಸಂಚಾರಿ ನಿರೀಕ್ಷಕರಾದ ಶ್ರೀಮತಿ ಸಾಕಮ್ಮ, ಸಹಾಯಕ ಸಂಚಾರಿ ನಿರೀಕ್ಷಕರಾದ ನೀಲಕಂಠ, ಎಡಬ್ಲ್ಯೂಎಸ್ ಚಂದ್ರು, ಪಾರುಪತ್ಯದಾರರಾದ ಆಶಾ ಮೇಡಂ, ಕೆಎಸ್ಟಿ ಹವಲ್ದಾರ್ ಪುಟ್ಟರಾಜು, ಡಾಕ್ಟರ್ ಮಲ್ಲಿಕನಾಥ ಗೌಡ, ಪೊಲೀಸ್ ಪಾಟೀಲ್, ಸಂಪತ್ ಕುಮಾರ್, ಕೃಷ್ಣಕುಮಾರ್, ಧನಸಿಂಗ್ ರಾಥೋಡ್, ಸೋಮಲು ರಾಥೋಡ್, ಕುಮಾರ್ ನಾಗಯ್ಯ, ಸಂತೋಷ್, ಮಾಂತೇಶ್, ಈರಣ್ಣ, ಮೆಣಜಿಗಿ, ಸಂಗಪ್ಪ, ಸಿವೈ ನಿರ್ವಾಹಕರು ಬಜಯ, ಅಮೃತ್ ಹಾಗೂ ಚನ್ನಪ್ಪಗೌಡ, ಮನೋಹರ್ ಕಂಪು, ನಿವೃತ್ತ ಶಿಕ್ಷಕರಾದ ಕೆ ಚಂದ್ರಪ್ಪ, ರಾಜಶೇಖರ್ ಟಿಸಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮಕ್ಕೆ ಘಟಕದ ಸಮಸ್ತ ಅಧಿಕಾರಿ ವರ್ಗದವರು, ಭದ್ರತಾ ಶಾಖೆಯ ಸಿಬ್ಬಂದಿಗಳು, ಚಾಲಕ ಕಂ ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿ ವರ್ಗದವರು ಹಾಗೂ ಶ್ರೀ ಸಿ ಶಿವಣ್ಣ ಅವರ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಭಾಗವಹಿಸಿ ಅವರ ಸೇವೆಯನ್ನ ಸ್ಮರಿಸಿ ಶುಭಾಶಯಗಳನ್ನು ತಿಳಿಸಿ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದರು.
ಆಗಮಿಸಿ ಇದು ಒಂದು ನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ಈ ನಿವೃತ್ತಿ ಜೀವನಕ್ಕೆ ಸಂಸ್ಥೆ ವತಿಯಿಂದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಘಟಕ ವ್ಯವಸ್ಥಾಪಕರಿಗೂ ಅದು ನಡೆದ ಎಲ್ಲ ಕಾರ್ಮಿಕ ಸಿಬ್ಬಂದಿಗಳು ವಂದನೆ ಸಲ್ಲಿಸ್ತಾ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಸ್ಥೆ ಬಹಳ ಸುದೀರ್ಘವಾಗಿ ಬೆಳೆದಿರ್ತಕ್ಕಂಥ ಸಂಸ್ಥೆ. ಆದ್ರೆ ಕಾರ್ಮಿಕರಿಗೆ ಇತ್ತೀಚಿನ ದಿನಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇಲ್ಲ. ಅದಕ್ಕೆ ನಮ್ಮ ಅಧಿಕಾರಿಗಳಾಗ್ಲಿ ನೀವಾಗ್ಲಿ ಇವತ್ತು ಇಷ್ಟು ದೊಡ್ಡದಾಗಿ ಬೆಳಿಬೇಕಾದ್ರೆ ಇಷ್ಟು ಸಂಸ್ಥೆ ಸುಧಾರ ಆಗ್ಬೇಕಾದ್ರೆ ಎಲ್ಲರೂ ಕಾರ್ಮಿಕರು ದುಡಿದಿರೋದೆ. ಆದ್ರೆ ರಾಜಕಾರಣಿಗಳು ಅಗಲದೊರಡೆ ಮಾಡೋದ್ರಿಂದ ನಮ್ಮ ಕಾರ್ಮಿಕರಿಗೆ ಶಾಂತಿ ಮತ್ತು ಸೌಹಾರ್ದತೆ ಇಲ್ಲಿ ಸಿಗ್ತಾ ಇಲ್ಲ. ಅರ್ಥ ಆಯ್ತಾ? ಇವತ್ತು ರಿಟೈರ್ಡ್ ಆಗಿದೆ, ಬೇರೆ ಇಲಾಖೆಗಳಲ್ಲಿ ರಿಟೈರ್ಡ್ ಆದ್ರೆ ಕನಿಷ್ಠ 60 ರಿಂದ 80 ಸಾವಿರ ಪಿಂಚಣಿ ಬರುತ್ತೆ, ಅಂದ್ರೆ ಪೆನ್ಷನ್. ನಮ್ಮಲ್ಲಿ ಪೆನ್ಷನ್ ಸ್ಕೀಮ್ ಇಲ್ಲ. ರಿಟೈರ್ ಆದ ತಕ್ಷಣ ನಮ್ಮ ಸಂಸ್ಥೆ ನಮ್ಗೆ ಬರಬೇಕಾದ ಸವಲತ್ತುಗಳನ್ನ 2 ವರ್ಷ 3 ವರ್ಷ ಆದ್ರೂ ಕೊಡ್ಲಿಲ್ಲ ಅಂದ್ರೆ ಕಾರ್ಮಿಕರು ಏನಾಗಬೇಕಂತ ಯೋಚನೆ ಮಾಡ್ತಿಲ್ಲ. ಆ ಅಯೋಗ್ಯ ರಾಜಕಾರಣಿಗಳಿಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಇವತ್ತು ಸಂಸ್ಥೆನ ಅಗಲದೊರಡೆ ಮಾಡ್ತಾವ್ರೆ, ಸಂಸ್ಥೆಯಿಂದ ದುಡಿಸ್ಕೊತಾ ಇದ್ದಾರೆ. ಆದ್ರೆ ಕಾರ್ಮಿಕರಿಗೆ ಆದ್ರೆ ಬರೀ ಕಂಡಕ್ಟರ್ ಡ್ರೈವರ್ ಮೆಕ್ಯಾನಿಕಲ್ ಅಧಿಕಾರಿಗಳಿಂದ ಹಿಡಿದು ಯಾರಿಗೂ ನಿವೃತ್ತಿ ಜೀವನದಲ್ಲಿ ಅವ್ರು ಕೊಡ್ಬೇಕಂತ ಸೌಲಭ್ಯ ಕೊಡ್ತಾ ಇಲ್ಲ. ಅದಕ್ಕೆ ನಿವೃತ್ತಿ ಜೀವನ ನಾವು ಅನ್ಕೊಂಡಷ್ಟು ಸುಲಭವಾಗಿರಲ್ಲ ನಿಮ್ಮ ಕಾಲಕ್ಕೆ. ಅದರಿಂದ ನಿಮಗೆ ನಿಮ್ಮ ಅಂದ್ರೆ ಈ ಒಂದು ದುಡಿತಾ ಇದ್ದ ಸಂದರ್ಭದಲ್ಲೇ ಮುಂದಿನದ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ಉಳಿತಾಯ ಮಾಡಿ ಕೂಡಿಟ್ಟು ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕಂತ ಹೇಳ್ತೀನಿ. ಆಮೇಲೆ ದುಶ್ಚಟಗಳಿಗೆ ದಾಸರಾಗಬೇಡಿ ಅಂತ ಕೇಳ್ಕೊತೀನಿ. ಯಾರು ದುಶ್ಚಟಗಳಿಗೆ ದಾಸರಾಗಬೇಡಿ. ಅದರಿಂದನೇ ನಮ್ಮ ಆರೋಗ್ಯಗಳು ಹಾಳಾಗೋದು, ನಮ್ಮ ಮನೆತನಗಳು ಹಾಳಾಗೋದು ಎಲ್ಲಾನು. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಅವರೇ ಆಧಾರ ಸ್ತಂಭಗಳಾಗಿರ್ಬೇಕು. ನಿಮ್ಗೆ ನಮ್ಮಪ್ಪ ಹಿಂಗ್ ಮಾಡಿದ್ರಪ್ಪ ಅಂತೇಳಿ ಅವ್ರು ನಿಮ್ಮನ್ನ ರಿಟೈರ್ಡ್ ಆದ್ರೂ ನಿಮ್ಮನ್ನ ಅಂದ್ರೆ ಸಹೋದರ ತರ ಭಾವಿಸಿ ನಿಮ್ಮನ್ನ ದುಡಿಸ್ಕೋಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಣ್ಣನ ಮಕ್ಕಳು ಇಬ್ಬರು ನಿಂತಿದ್ದಾರೆ. ಅವರು ಇವತ್ತು 31 ವರ್ಷ ನಿಮ್ಮಪ್ಪ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗ್ತಿದಾರಪ್ಪ. ನಿಮ್ ಜವಾಬ್ದಾರಿ ಇನ್ನು ನಿಮ್ಮದವ್ರದ್ದು. ಏನೇಳ ನಾನು 37 ವರ್ಷ ಸಲ್ಲಿಸಿ ರಿಟೈರ್ಡ್ ಆದೆ. 2018 ಇದೇ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆದೆ. 28 ವರ್ಷ ಇಂದಿರಾನಗರ ಡಿಪಾರ್ಟ್ಮೆಂಟ್ ಮಾಡಿದೆ. 1 ವರ್ಷ 32 ಮಾಡಿದೆ. 7 ವರ್ಷ ಇದು ಮಾಡಿದೆ. ಸುದೀರ್ಘವಾದಂಥ ಸೇವೆ ಸಲ್ಲಿಸಿ ರಿಟೈರ್ಡ್ ಆದೆ. ಅಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಆ ರಿಟೈರ್ಮೆಂಟ್ ಜೀವನ ನಾವು ಅನ್ಕೊಂಡಷ್ಟು ಈಸಿ ಆಗಿರಲ್ಲ. ಈ ಸಂಸ್ಥೆ ಲೆಕ್ಕ ತಗೊಂಡಾದ್ರೆ ಅದರಿಂದ ನಮ್ಗೆ ಅನ್ನದಾತರು ಯಾರಪ್ಪ ಅಂದ್ರೆ ಪ್ರಜಾ ಅಂದ್ರೆ ನಮ್ಮ ಪ್ರಯಾಣಿಕರ ಅನ್ನದಾತರು. ಅವ್ರಿಗೆ ದಯವಿಟ್ಟು ಗೌರವ ಕೊಡ್ತೀವಿ. ಅವ್ರನ್ನ ಎಷ್ಟು ಚೆನ್ನಾಗಿ ನಾವು ನೋಡ್ಕೋತೀವೋ ನಮ್ಮ ಜೀವನಗಳು ಅಷ್ಟೇ ಚೆನ್ನಾಗಿದೆ. ಅವರು ಇಳಿದು ಹೋಗುವಾಗ ದೇವ್ರು ನೀವು 100 ಕಾಲ ಚೆನ್ನಾಗಿಟ್ಟಿರ್ಲಪ್ಪ ಅನ್ನೋ ಭಾವನೆ ಅವ್ರಿಗೆ ಬರೋ ರೀತಿಯಲ್ಲಿ ನೀವು ಸೇವೆ ಸಲ್ಲಿಸಿದ್ರು ಅಂದ್ರೆ ನಿಮ್ಮ ಜೀವನ ಬಹಳ. ಅಲ್ಲಿಂದ ಇವತ್ತು ಇಲ್ಲಿ ಎಲ್ಲಾ ಸೇರಿ ಶಿವಣ್ಣನ ಕುಟುಂಬದವ್ರನ್ನ ಮತ್ತೆ ಎಲ್ಲ ನಮ್ಮ ಗಂಡನವರು ಬಹಳ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಎಲ್ಲ ಘಟಕಗಳಲ್ಲಿ ಅವರು ಬಹಳ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕ ಶ್ರದ್ಧೆಯಿಂದ ಇವತ್ತು ಕರ್ತವ್ಯ ನಿರ್ವಹಿಸಿದರೆ ಅವರಿಗೆ ನೋವಿನ ಸಂಗತಿ ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ಸಂಸ್ಥೆ ಯಾಕಂದ್ರೆ ಅವರು ಬಹಳ ಎಲ್ಲ ಘಟಕದಲ್ಲಿ ಪ್ರಾಮಾಣಿಕ ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸಿದ್ರೆ, ಆದರೆ ಅವರು ಇವತ್ತು ರಿಟೈರ್ಮೆಂಟ್ ಆಗ ಟೈಮಲ್ಲಿ ಅವ್ರಿಗೊಂದು DC ಆಗಿ ರಿಟೈರ್ಮೆಂಟ್ ಆಗಬೇಕಾಗಿತ್ತು. ಅವ್ರ ಮನಸ್ಸಲ್ಲಿ ಅದೊಂದು ಕೊರಗಿದೆ. ಅದೊಂದು ನಮಗೆ ಎಲ್ಲರಿಗೆ ಕಾರ್ಮಿಕರಿಗೆ ನೋವನ್ನು ತಂದು ಉಂಟು ಮಾಡಿದೆ. ಅದಕ್ಕೋಸ್ಕರ ನಾನು ಅವರಿಗೆ ಹೇಳ್ತೀನಿ, ಇದು ಯಾವುದೇ ರೀತಿಯಿಂದ ನೋವನ್ನು ಪಡ್ಕೋಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕರ ಪರವಾಗಿ ಮತ್ತು ನನ್ನ ಘಟಕ 38ರ ಎಲ್ಲರ ಅಣ್ಣ ತಮ್ಮಂದಿರ ಪರವಾಗಿ ಅವರಿಗೆ ಮನಸ್ಸಿನ ನೋವನ್ನು ಇವತ್ತೇ ಹೊರಗೆ ಹಾಕಿ ಸಂಸ್ಥೆ ಇವತ್ತು ಅವರಿಗೆ ಎಲ್ಲ ಒಳ್ಳೇದು ಮಾಡಿದೆ. 2 ಮಕ್ಕಳು ಗಂಡು ಮಕ್ಕಳಿದ್ರೆ ಅವ್ರ ಮಕ್ಕಳ ಮುಂದಿನ ಭವಿಷ್ಯ ಉದ್ಧಾರ ಆಗಲಿ, ಅವ್ರ ಕುಟುಂಬ ಇನ್ನೂ ಚೆನ್ನಾಗಿರಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ, ನನ್ನ ಕಾರ್ಮಿಕರ ಪರವಾಗಿ ಹಾಗೂ ನನ್ನ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸಿ ನನ್ನ ಇಷ್ಟೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಿಟೈರ್ಡ್ ಆಗ್ತಾ ಇದ್ದಾರೆ. ಪೂರ್ತಿ ರಿಟೈರ್ಮೆಂಟ್ ಆಗೋದು ಒಂದು ಅದೃಷ್ಟ ನಮ್ಮ ಸಂಸ್ಥೆಯಲ್ಲಿ. ಅಂದರೆ ಎಲ್ಲ ಮಧ್ಯೆ ಹಲವಾರು ಕಾರಣಗಳಿಂದ ಹೋಗ್ತಾರೆ. ಆ ಪೂರ್ತಿ ದೀರ್ಘಾವಧಿ ಸೇವೆ ಸಲ್ಲಿಸಬೇಕಂದ್ರೆ ಮುಖ್ಯವಾಗಿ ಅವ್ರ ಕುಟುಂಬದ ಹಿನ್ನೆಲೆ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಅವ್ರ ಕುಟುಂಬ ಚೆನ್ನಾಗಿದ್ರೆ ಅವ್ರು ಇಲ್ಲಿ ಬಂದು ನೆಮ್ಮದಿಯಾಗಿ ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಅವ್ರ ಕುಟುಂಬದಲ್ಲಿ ಇಲ್ಲದೆ ಇರೋ ಕಿರಿಕಿರಿಗಳು, ಕಷ್ಟಗಳು, ನಷ್ಟಗಳು, ಮಕ್ಕಳು ಸಹಕಾರ ಕೊಡೋದಿಲ್ಲ, ಅವ್ರ ಮನೆ ಪತ್ನಿಯವರು ಸಹಕಾರ ಕೊಡಲಿಲ್ಲ ಅಂದರೆ ನಾವು ಸೇವೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲರ ಪರವಾಗಿ ಅವ್ರ ಕುಟುಂಬದ, ಅವರ ಪತ್ನಿಗೆ, ಅವ್ರ ಮಕ್ಕಳಿಗೆ ನಾನು ಎಲ್ಲರ ಪರವಾಗಿ ಒಂದು ಶಿವಣ್ಣವರು 1995ರಲ್ಲಿ ಅಂದಿನ ಅವತ್ತು 6 ಘಟಕ ಇತ್ತು ಅನ್ಸುತ್ತೆ, 6ರಿಂದ 7 ಘಟಕ ಇತ್ತು. ಅವಾಗ ಅವರು ನಿರ್ವಾಹಕ ವೃತ್ತಿಗೆ ಬರ್ತಾರೆ. ತದನಂತರದಲ್ಲಿ ಎರವಲು ಸೇವೆ ಅಂದರೆ ಡೆಪ್ಟೇಷನಲ್ಲಿ KSRTC ಹೋಗ್ತಾರೆ. 97ರಲ್ಲಿ ಮತ್ತೆ ಮರುವಾಗಮನ ಆಗುತ್ತೆ. ಹೌದಣ್ಣ, ಮರುವಾಗಮನ ಮತ್ತೆ ಆಗುತ್ತೆ BMTCಗೆ. ಬಟ್ ಅವತ್ತಿನ ಕಾಲಕ್ಕೆ ಹೇಗೆ ಇವ್ರ ಸೇವೆ ಇತ್ತು ಅಂತಂದ್ರೆ, ಇವತ್ತೇನೋ ಹೋಗ್ತೀವಿ ಬರ್ತೀವಿ, ಒಳ್ಳೆ ಲಕ್ಸುರಿ ವೆಹಿಕಲ್ ಇದೆ. ಅವತ್ತಿನ ಕಾಲಕ್ಕೆ ಟಾಪ್ ಸರ್ವಿಸ್. ನಾವು ಸ್ಕೂಲ್ ಹೋಗಲು ನೋಡ್ತಿದ್ವಿ, ಟಾಪಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಟಿಕೆಟ್ ಹರಿಬೇಕಿತ್ತು, ಹಿಡ್ಕೊಳಕ್ಕೆ ಏನಿರ್ತಿಲ್ಲ.
ಅಂತ ಇದರಲ್ಲಿ ಮಾಡಿ ಅವತ್ತು 6-8 ಘಟಕ ಇದ್ದಂತ ಇವತ್ತು 52 ಘಟಕಕ್ಕೆ ಬಂದಿದೆ. ಆದರೆ ಅದಕ್ಕೆ ಬರೋದಕ್ಕೆ ಕಾರಣಕರ್ತರು ಕೂಡ ಅದರಲ್ಲಿ ಇವರೊಬ್ರು ಕೂಡ. ಹಾಗಾಗಿ ಇವತ್ತು ಬೆಳೆದಿರೋದ್ರಿಂದ ಇವರು ಸಂಸ್ಥೆ ಬೆಳೆಸಿರೋದ್ರಿಂದ ನಾವು ಬಂದು ಇವತ್ತು ನಿನ್ನೆ ಮೊನ್ನೆ ಬಂದು ನಾವು ಕೆಲಸ ಸೇರೋಂಥ ಒಂದು ಅದೃಷ್ಟ ನಮಗೂ ಬಂತು. ಮುಂದೆ ಹೇಳ್ಬೇಕಂದ್ರೆ ಅಣ್ಣ ಹೇಳ್ದಂಗೆ ಅವಾಗಲೇ ಹೇಳಿದ್ರು, ಒಂದು ನಿವೃತ್ತಿ ಹೊಂದೋದು ಒಂದು ಸೌಭಾಗ್ಯ ನಮಗಿದು. ಇವತ್ತಿನ ಕಾಯಿಲೆನಲ್ಲಿ ಇವತ್ತಿನ ಊಟದಲ್ಲಿ ನಾವು ಕಲ್ತಿರೋದು. ನಮ್ಮ ಯಾರು ಹಿರಿಯ ನಮ್ಮ ಅಧಿಕಾರಿ ಒಬ್ರು ನಮ್ಮ ಕೃಷ್ಣಪ್ಪ ಸರ್ ಹೇಳಿದ್ರು, ಕೆಲವು ದುಶ್ಚಟಗಳಿಗೆ ಬಲಿಯಾಗಿ ಅಥವಾ ಆರೋಗ್ಯದ ಸಮಸ್ಯೆಯಿಂದ ಅರ್ಧ ಬಾಳ್ಗ ಹೋಗ್ತಿದೀವಿ ಎಲ್ಲ. ಬಟ್ ಇದರಲ್ಲಿ ನಮ್ಮ ಘಟಕದಲ್ಲಿ ಒತ್ತಡದ ಬದುಕಿನಲ್ಲಿ ನಾವು ನಿವೃತ್ತಿ ಹೊಂದ್ತಾ ಇದೀವಿ ಅಂತಂದ್ರೆ ಅದು ನಮ್ಮ ಸೌಭಾಗ್ಯವೇ ಸರಿ. ಎಲ್ಲಾರ್ಗು ನಾನು ಕೇಳ್ಕೊಳ್ಳೋದಿಷ್ಟೇ ಭಗವಂತ ಹತ್ರ, ಎಲ್ಲಾರ್ಗು ಒಂದು ನಿವೃತ್ತಿ ಭಾಗ್ಯ ಕೊಡಪ್ಪ ನಮ್ಗೆ. ಮಧ್ಯದಲ್ಲಿ ಅತಂತ್ರ ಮಾಡಿ ಕಳ್ಸೋದ್ ಬೇಡ ನಮ್ಮನ್ನ. ಸಾಲನೋ ಸೋಲನೋ ಒಂದು ಉಪವಾಸ ಮಲಗಿದ ಪರವಾಗಿಲ್ಲ, ಎಲ್ಲರಿಗೂ ನಿವೃತ್ತಿ ಭಾಗ್ಯ ಬರ್ಬೇಕು. ಏನ್ ಸರ್, ನಿವೃತ್ತಿ ಭಾಗ್ಯ ಬರ್ಬೇಕು. ಯಾಕಂತ ಇದು ಎಲ್ಲರಿಗೂ ಸೇವೆ ಸಿಗಲ್ಲ. ಇದು ಎಲ್ಲರಿಗೂ ಅದೃಷ್ಟ ಇರೋ ನಿವೃತ್ತಿಗೆ. ಎಷ್ಟೋ ಜನ ಮಧ್ಯದಲ್ಲಿ ಹೋಗ್ತದೆ. ಇವತ್ತಿನ ಒತ್ತಡದ ಬದುಕು. ಅರ್ಧ ಜನ ನನ್ನ ಸ್ನೇಹಿತರು 30-35 ವರ್ಷ ಸ್ನೇಹಿತರು ಇವತ್ತು ಡ್ರೈವಿಂಗ್ ಮಾಡುವಾಗ್ಲೂ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡು ಹಣ ರಾತ್ರಿ ಹೊತ್ತು ನಿದ್ದೆ ಮಾಡ್ತಾರೆ. ಅಂದ್ರೆ ಅಷ್ಟು ಮೈಕೆ ನೋವಲ್ಲಿ ಕೆಲಸ ಮಾಡ್ತಾರೆ. ಬಟ್ ಅದನ್ನ ಯಾರು ದೂರ್ಸಕ್ಕಾಗಲ್ಲ. ನಮ್ಮ ಹಿರಿಯ ಅಧಿಕಾರಿ ಅವ್ರು ಹೇಳ್ದಂಗೆ, ಅವರು ನಮ್ಮ ಕೃಷ್ಣಪ್ಪ ಸರ್ ಹೇಳ್ದಂಗೆ, ದುಶ್ಚಟಗಳಿಗೆ ಬಲಿಯಾಗಬೇಡಿ. ಆಮೇಲೆ ಆದಷ್ಟು ಒಳ್ಳೇದು ಬಯಸೋಣ. ಆಮೇಲೆ ನಮ್ಮ ಇವರು ಬಹಳ ಸರಳ ಸಜ್ಜನಿಕೆ ಇದ್ದಂಥ ವ್ಯಕ್ತಿ. ಪ್ರತಿಯೊಬ್ಬರು ಅಷ್ಟು ಗೌರವ ಕೊಟ್ಟು ಮಾತಾಡ್ತಾ ಇದ್ರು. ಇವತ್ತು ಏನ್ ಮಾಡಕ್ಕಾಗಲ್ಲ, ಎಲ್ಲರೂ ಒಂದೊಂದು ನಿವೃತ್ತಿ ಆಗ್ತಿದೆ. ಇವತ್ತು ಅವರು ಕೇಳ್ಕೊಳಿಗೆ ಆಗ್ತಿದ್ದಂಗೆ ನಮ್ಮ ಚರಣ ಹೇಳ್ದಂಗೆ ಇದು ಬರಬೇಕು ಅಂದ್ರೆ ಮನೆಯವರ ಪ್ರೋತ್ಸಾಹ ಇದ್ರೆ ಯಾವುದು ಸಾಧ್ಯ ಇಲ್ಲ. ದಯಮಾಡಿ ಮನೆಯವರು ನಗ್ತಾ ಕಳ್ಸ್ಕೊಟ್ರೆ ನಾವು ನಗ್ತಾ ಮನೆಗೆ ವಾಪಸ್ ಹೋಗ್ತೀವಿ ಅನ್ನೋದು ಒಂದು ನಮ್ಮ ಆಶಾಭಾವನೆ. ಹಾಗಾಗಿ ಎಲ್ಲ ಹೃದಯದಿಂದ ಇದೆಲ್ಲ ಬೀಳ್ಕೊಡಕ್ಕೆ ಬಂದಿದ್ದೀವಿ. ಹಣ ನಿಮಗೆ ಮುಂದೆ ನಿವೃತ್ತಿ ಜೀವನ ಸುಗಮವಾಗಿರಲಿ. ಮಕ್ಕಳ ಜೊತೆ, ಮೊಮ್ಮಕ್ಕಳ ಜೊತೆ, ಅಕ್ಕನ ಜೊತೆ ಇಷ್ಟು ದಿವಸ ಎಲ್ಲೂ ಕರೆದ್ರು ಕರ್ಕೊಂಡು ಹೋಗ್ತಾ ಇರ್ಲಿಲ್ವೇನೋ, ರಜೆ ಇಲ್ಲ ಅಂತ. ಇವತ್ತು ಸುತ್ತಾಡ್ಲಿಕ್ಕೆ ನೀವೆಲ್ಲ ಹೊರಗಡೆ ಹೋಗ್ಲಿಕ್ಕೆ ಸಂಸ್ಥೆನೆ ಬಂದು ನಿಮ್ಗೆ ಒಂದು ದಾರಿ ದೀಪ ಮಾಡ್ಕೊಂಡಿದ್ದಾರೆ. ದಯಮಾಡಿ ಹನುಮಂತ ಕುಟುಂಬದ ಜೊತೆ ಅನಿರತೆಯಿಂದ ಅಂದ್ರೆ ಅನಿರತೆ ಇದ್ದೆ, ಇವರು ಇದೆ. ಬಟ್ ಇನ್ನೂ ನಿವೃತ್ತಿ ಜೀವನ ಸುಗಮವಾಗಿರಲಿ. ಮೇಡಮ್ ಸ್ವಲ್ಪ ಜೋರಾಗಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಶಿವಣ್ಣ ಸರ್ ಅವರಿಗೆ ಹಾಗೆಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿಗಳಿಗೆ ಸರ್ ಏನಂದ್ರೆ ಯಾವಾಗಲೂ ಬರೋರು ನನ್ನ ಹತ್ರ ಒಂದು 10 ನಿಮಿಷ 20 ನಿಮಿಷ ಕೂಲಾಗಿ ಮಾತಾಡೋರು. ನನಗೆಲ್ಲೋ ಒಂದು ಕಡೆ ನಾನು ಎಷ್ಟೇ ಟೆನ್ಷನಲ್ಲಿದ್ದರೂ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಹಂಗಲ್ಲ ಹಿಂಗೆ ಮೇಡಮ್ ಅಂತ ಹೇಳೋರು. ಅಂದರೆ ನಾನು ಆಲ್ಮೋಸ್ಟ್ ಬಿಗ್ ಬಂದಾಗಿಂದ ಜಾಸ್ತಿ ಸೀನಿಯರ್ಗಳಲ್ಲೇ ಅವರೇ ನನಗೆ ಜಾಸ್ತಿ ಬರೋದು, ಮಾತಾಡ್ಸೋದು. ಏನಾರ ಸ್ವಲ್ಪ ಸಮಸ್ಯೆಯಲ್ಲಿದ್ದಾಗ ಸ್ವಲ್ಪ ಧೈರ್ಯ ಹೇಳೋದು. ಮೋಸ್ಟ್ಲಿ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಈಗ ಇರೋ ಜನ್ರೇಷನಲ್ಲಿ ಹೋಗ್ತಾ ಇರೋರೆಲ್ಲ ತುಂಬ ರೆಸ್ಪೆಕ್ಟ್ಫುಲ್ ಆಗಿದ್ರು. ಆ ಪ್ಲೇಸ್ನ ಯಾರು ತುಂಬಲ್ಲ ಅನ್ಕೊತೀನಿ. ಬಟ್ ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ, ಕುಟುಂಬಕ್ಕೂ ಅವ್ರಿಗೂ ದೇವರ ಆಯುಷ್ವಾರ. ಶಿವಣ್ಣನ ಬಗ್ಗೆ ಏನು ಹೇಳಕ್ಕಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ತುಂಬಾ ಹತ್ತಿರದಲ್ಲಿ ಕ್ಲೋಸ್ ಆಗಿರೋ ವ್ಯಕ್ತಿ ಮತ್ತು ತುಂಬಾ ಅಪರೂಪದ ವ್ಯಕ್ತಿತ್ವ ಅಂತ ಮನುಷ್ಯ. ನಾನು ತುಂಬ ಹತ್ತಿರದಲ್ಲಿ ನಮ್ಮ ಮೇಡಮ್ ಹೇಳಿದಂಗೆ ಈ ಮುಂಚೆ ಇಡಿಪ ಮರಕೆರೆ ಅಂದ್ರೆ ಮುಂಚೆ ಇಡಿಪದಲ್ಲಿದ್ದಾಗ ಅಷ್ಟೇ ತುಂಬ ಒಡನಾಡದಲ್ಲಿ ಎಷ್ಟೇ ಬೈಲಿ ಅವ್ರ ಮುಖದಲ್ಲಿ ಇಲ್ಲಿವರೆಗೂ ನಾನು ಕೋಪ ಅಂದರೆ ನೋಡಿಲ್ಲ. ಇಷ್ಟು ವರ್ಷದಲ್ಲಿ 17 ವರ್ಷ ಆಯ್ತು ಈಗ ಜೊತೆ ಕೆಲಸ ಮಾಡ್ತೀವಿ. ಕೋಪ ನೋಡಿಲ್ಲ. ಆಮೇಲೆ ಯಾವುದೇ ಹೇಳಿದ್ರು ಸಮಾಧಾನ ಕೇಳಿಸ್ಕೊಂತಾರೆ, ಸಮಾಧಾನ ಹೇಳ್ತಾರೆ. ತುಂಬ ಮುಗ್ಧ ಮನಸ್ಸು, ಒಳ್ಳೆ. ಮತ್ತು ಡ್ಯೂಟಿನೂ ಅಷ್ಟೇ ಆನೆಸ್ಟ್ಲಿ ಇರ್ತಾನೆ, ಮಾಡ್ತಾರೆ, ಕರೆಕ್ಟಾಗಿ ಡ್ಯೂಟಿ ಬರ್ತಾರೆ. ಒಂದು ಸ್ವಲ್ಪ ನಾವು ಡ್ಯೂಟಿಯಲ್ಲಿ ಇದ್ದಾಗ ಯಾವುದೋ ಪಕ್ಕದಲ್ಲಿ ಏನೋ ಮಾತಾಡೋದು ಮನಸ್ಸಿಗೆ ಅನ್ಸ್ಕೊತಿರಲಿಲ್ಲ. ಮತ್ತೆ ಅವರೇ ಬಂದು ನಮ್ಮನ್ನು ಸಮಾಧಾನ ಮಾಡ್ತಕ್ಕಂಥ ವ್ಯಕ್ತಿತ್ವ. ಒಟ್ಟಾರೆ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಏನು ಹೇಳ್ಬೇಕನ್ನೋದು ನಮಗೆ ಬಾಯಲ್ಲಿ ಅವಾರ್ಡ್ಗಳು ಬರ್ತಲ್ಲ. ಅಂತ ಒಂದು ಒಳ್ಳೆ ಗುಡ್ ಒಂದು ವ್ಯಕ್ತಿತ್ವ, ಬೇರೆ ವ್ಯಕ್ತಿತ್ವ. ಅದು ಏನಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಆತರ ಇದು ನೋಡಿದೀನಿ ನಾನು. ಯಾಕಂದ್ರೆ ಇಷ್ಟು ಸ್ಮೂತ್ ಆಗಿರೋ ಮನುಷ್ಯ ನಾನು ನೋಡಿಲ್ಲ. ಹೆಂಗೋ ಒಂದ್ ಕಡೆ ಇದು ಇರ್ತಾರೆ, ಎಲ್ಲಾದ್ರೂ ಒಂದ್ ಕಡೆ ಇದು ಆಗ್ತಾರೆ, ಕಟ್ಟೆ ಹೊಡಿತದೆ. ಬಟ್ ಆ ಮನುಷ್ಯನ ಕಟ್ಟೆ ಹೊಡೆದಿದ್ದೆ ನೋಡಿಲ್ಲ, ಕೋಪನ ನೋಡಿಲ್ಲ ಇಲ್ಲಿವರೆಗೂ. ನಾನು ಎಷ್ಟೆಲ್ಲ ಬಿದ್ದಿದ್ದೀನಿ ಸ್ಮೆಲ್ಲಿಂಗ್ ಅಲ್ಲಿ ಇರ್ತಾರೆ. ಹಿಂಗಾಗಿ ಮುಂದೆನೂ ಅವರು ನಿವೃತ್ತಿ ಜೀವನ ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ, ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಲಿ, ಅಧಿಕಾರಿ ವರ್ಗದಿಂದ ಆದ್ರೂ ಆಗಲಿ
ಎಲ್ಲಾದ್ರೂ ಏನಾದ್ರೂ ಒಂದು ಜೋರಾಗಿ ಮಾತಾಡಿರ್ತೀವಿ, ಅದು ನಮ್ಮ ವೈಯಕ್ತಿಕವಾಗಿ ಮಾತಾಡಿರೋದಿಲ್ಲ, ಸಂಸ್ಥೆ ಹಿತದೃಷ್ಟಿಯಿಂದ ಮಾತಾಡಿರ್ತೀವಿ. ಹಾಗೇನಾದ್ರೂ ನಿಮ್ಗೆ ನೋವಾಗಿದ್ರೆ ಎಲ್ಲರ ಪರವಾಗಿ ನಿಮ್ಮನ್ನ ನಾನಿವತ್ತು ಕ್ಷಮೆ ಇಲ್ಲ ಎಷ್ಟೇ ಸಮಾಧಾನವಾಗಿದ್ರು ಎಲ್ಲೋ ಒಂದ್ ಕಡೆ ಮನುಷ್ಯನಿಗೆ ಕೋಪ ಇರುತ್ತೆ. ಉಪ್ಪು ಖಾರ ತಿಂತೀವಿ ನಾವು, ಉಪ್ಪು ಖಾರ ತಿಂದೆ ಯಾರು ಇರೋದಿಲ್ಲ, ಕೋಪ ಬಂದೇ ಬರುತ್ತೆ. ಹಾಗಾಗಿ ಏನೇ ಆದ್ರೂ ಅದು ಆಡಳಿತಾತ್ಮಕವಾಗಿರುತ್ತೆ, ಸಂಸ್ಥೆಯ ದೃಷ್ಟಿ ಇರುತ್ತೆ. ನಮ್ಮ ವೈಯಕ್ತಿಕವಾಗಿ ಸರಸ್ವತಿ ಮೇಡಮ್ ಅವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಕಾರ್ಮಿಕ ಬಂಧುಗಳೇ, ಶಿವಣ್ಣನವರು ನಮ್ಮ ಕುಟುಂಬದ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ. ಅವರು ನಮ್ಮ ಪಕ್ಕದ ಊರಿನವರು, ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಮತ್ತು ಇವತ್ತು ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಕರೀದಕ್ಕಾಗಿ ನಾನು ಇವತ್ತು ಬಂದಿದ್ದೀನಿ. ನಾನು ಶಿಕ್ಷಣ ಇಲಾಖೆ, ನಾನು ಕೂಡ ನಿವೃತ್ತಿ ಆಗಿ ಅವರ ಒಂದು ಸ್ವಭಾವನ ನೀವೇ ನಿಮ್ಮ ಮಾತುಗಳು ಕೇಳಿದಾಗ ನಮ್ಗೆ ಗೊತ್ತಾಯಿತು. ಆದರೂ 60 ವರ್ಷ ಆಗಿದೆ ಅನ್ನೋದು ನೋಡಿದ್ರೆ ಗೊತ್ತಾಗೋದೇ ಇಲ್ಲ. ಅವ್ರು ಸೇವೆ ಸಲ್ಲಿಸ್ತಾರೆ ಅನ್ನೋ ರೀತಿಯಲ್ಲಿ ಇದ್ದಾರೆ. ಅವ್ರಿಗೆ ಹೆಚ್ಚು ಆರೋಗ್ಯ ಬಗ್ಗೆ ಕೊಡಲಿ ಮತ್ತು ನಿವೃತ್ತಿ ನಂತರ ಅವರ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ ಈ ವೇದಿಕೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಘಟಕ ಸಂಸ್ಥೆ ಹಾಗೂ ಅಧಿಕಾರ ವರ್ಗದವರೇ ಹಾಗೂ ಹಲವಾರು ಸ್ನೇಹಿತರು ಇದರಲ್ಲಿ ಎಲ್ಲ ಸ್ನೇಹಿತರು ಹಾಗೂ ಕಾರ್ಮಿಕ ಬಂಧುಗಳೇ, ಈ ದಿನ ಏನು ನಮ್ಮ ಶಿವಣ್ಣ ಅವರು ಸುದೀರ್ಘ 31 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಒಂದು ನಿವೃತ್ತಿ ಇರ್ತಾರೆ. ಅವರ ಒಳನಾಡಿ ನಾವು ಈಗ ಈ ಸಂಸ್ಥೆಗೆ 2006ರಲ್ಲಿ ಪದಾರ್ಪಣೆ ಮಾಡೋದಾಗಿಂದನೂ ನಾವು ಅವ್ರನ್ನ ನೋಡ್ತಾ ಬೆಳ್ಕೊಂತ ಬಂದಿದ್ದೀವಿ. ಅವರು ನಮ್ಮ ಕೆಲಸಗಳಿಗೆ ಆದರ್ಶ ವ್ಯಕ್ತಿ ಅಂತ ಹೇಳಕ್ ಬಯಸ್ತೀವಿ. ಯಾಕಂದ್ರೆ ಬಹಳ ಜನ ಹೇಳಿದ್ರು ಇಲ್ಲಿ ಸೌಮ್ಯ ಸ್ವಭಾವದವರು, ಕೋಪ ಮಾಡ್ಕೊಳ್ಳೋದಿಲ್ಲ, ಸಂಸ್ಥೆನಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಇವ್ರನ್ನ ನೋಡಿ ಕಲಿಬೇಕಂತ ನಾನು ಈ ಮುಖಾಂತರ ಹೇಳ್ತೀನಿ. ಯಾರೇ ಆಗಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ವ್ಯಕ್ತಿಗಳು ಕೋಪ ಬರ್ತದಿಲ್ಲ ಅಂತ ಹೇಳೋದಿಲ್ಲ, ಅದನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋ ಅನ್ನೋ ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕು. ಈ ಸಂಸ್ಥೆನಲ್ಲಿ ಅದೇ ರೀತಿ ಇದ್ರೇನೆ ಒಳ್ಳೇದು. ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೂ ಇದೇ ಒಂದು ಸೂತ್ರ, ಇವ್ರ ಸೂತ್ರನೇ ಒಳ್ಳೇದು, ಆರೋಗ್ಯ ಇರಬೇಕು ಅಂತ. ಹಾಗಾಗಿ ಇವ್ರಿಗಿಬ್ಬರು ಮಕ್ಕಳು ಇಬ್ರು ಬಹಳ ಚೆನ್ನಾಗಿ ಓದಿಸಿದ್ದಾರೆ. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ನೌಕರು ನಾನು ಕೇಳ್ಕೊಳ್ಳೋದಂದ್ರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಅವರೇ ನಮಗೆ ಬೆನ್ನೆಲುಬು, ಅವರೇ ನಮ್ಗೆ ಆಸ್ತಿ ಅಂತ ಹೇಳ್ತಾ ಘಟಕದ ಸಹೋದರರಾದಂಥ ಮೇಡಮ್ ಅವರವರಿಗೆ, ನಮ್ಮ ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ವರ್ಗದವರಿಗೆ, ಚಾಲಕರು, ನಿರ್ವಾಹಕರಿಗೆ, ಕುಟುಂಬದವರವರಿಗೆ ಮತ್ತು ನನ್ನ ಸ್ನೇಹಿತರು ಅವರಿಗೆ, ನಾನು 20 ದಿವಸ 31 ವರ್ಷ ಕಾಲ ಸೇವೆ ಸಲ್ಲಿಸಿ ಈ ಸಂಸ್ಥೆಯಲ್ಲಿ ನಾನು ಇವತ್ತಿನ ದಿವಸ ನಿವೃತ್ತಿ ಹೊಂದಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲ ಕೊಡುಗೆಯಿಂದ ನಾನು ಈ ದಿನ ಏನು ನಿವೃತ್ತಿ ಹೊಂದಿ ಮತ್ತೆ ಆರೋಗ್ಯವಾಗಿರ್ಲಿ. ಮೇಯ್ನು ಎಲ್ಲರಿಗೂ ಬೇಕಾಗಿರೋದು ಆರೋಗ್ಯ ಒಂದಿದ್ರೆ ನಿವೃತ್ತಿ ಆದ್ರೂ ಮುಂದೆ ಏನಾರ ಬೇರೆ ಕೆಲಸ ಮಾಡ್ಕೋಬಹುದು. ಆರೋಗ್ಯನೇ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಎಷ್ಟೊಂದ್ ಜನ ಇನ್ನ ಸರ್ವಿಸ್ ಅಲ್ಲಿ ಇರೋಗ್ಲೇ ಬರೀ ಲೀವ್ ಅಂತ ಬರ್ತಾರೆ. ನಮ್ಮ ಶಿವಣ್ಣ ಅವರು ಫೆಬ್ರವರಿ ತಿಂಗಳ ರಿಟೈರ್ಮೆಂಟ್ ಅಷ್ಟೊಂದು ಗೊತ್ತಿಲ್ಲ. ನಾನು ನೋಡಿದ್ರೆ ಅವ್ರ ಅಟೆಂಡೆನ್ಸ್ ತುಂಬಾ ಇದೆ, ತುಂಬಾ ಚೆನ್ನಾಗಿದೆ ಅಟೆಂಡೆನ್ಸ್. ಇನ್ನ 5-6 ತಿಂಗಳು ರಿಟೈರ್ಮೆಂಟ್ ಟೈಮ್ ಇರೋರೆಲ್ಲ ಬರ್ತಾರೆ, ಒಂದು ರಿಟೈರ್ಮೆಂಟ್ ಇದೆ ಮೇಡಮ್ ನಂಗೆ ಲೀವ್ ಕೊಡಿ ಅಂತ ಬರ್ತಾರೆ. ಆದ್ರೆ ಇವ್ನ ನೋಡಿ ತುಂಬಾ ಜನ ಕಲಿಬೇಕು. ಸೊ ಇವರ ಡ್ಯೂಟಿ ನಮ್ಮ ಸಾಕಮ್ಮವ್ರ ಬಾಯಲ್ಲಿ ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂತಲ್ಲ, ಸೌಮ್ಯ ಜೀವಿ ಸಾಕಮ್ಮಗೆ ಖುಷಿ ಆಗ್ಬಿಡ್ತು. ಸೊ ಅದೇ ರೀತಿ ಒನ್ ಸೈಡ್ ಇರಬಾರ್ದು. ಈಗ ಇವ್ರ ಹೆಸರು ಸೌಮ್ಯ ಜೀವಿ ಅಂತ ಹೇಳಿದ್ರು, ಅವ್ರು ಅದನ್ನ ಒಪ್ಪಂತಾರೆ. ಸೊ 2 ಕಡೆ ಇರ್ಬೇಕು. ನೀವ್ ಹೆಂಗ್ ಮಾತಾಡಿಸ್ತೀರೋ ಅವ್ರ ಹಂಗ್ ಮಾತಾಡ್ತಾರೆ, ಅವ್ರ ಹೆಂಗ್ ಮಾತಾಡಿಸ್ತೀರೋ ನೀವ್ ಹಂಗಿರ್ತೀರ. ಸೊ ಇದು 2 ಕಡೆ ಒಂದೇ ತರ ಇರ್ಬೇಕು. ನೀವ್ ಜೋರಾಗಿ ಮಾತಾಡಿ ನಾನ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡಿ ನಾನ್ ಕಲ್ಲೆಸೆದ್ಬಿಟ್ಟು ಹೂ ಬೀಳು ಅಂತ ಹೇಳಿದ್ರೆ ಆಗಲ್ಲ ಅಲ್ವಾ. ಸೊ ನಾನ್ ಏನ್ ಎಸಿತೀನೋ ಅದೇ ಬರುತ್ತೆ. ಸೊ ಎಲ್ಲರೂ ಸೌಮ್ಯದಿಂದ ವರ್ತಿಸಿದ್ರೆ ನಾವು ಸೌಮ್ಯದಿಂದನೇ ಆನ್ಸರ್ ಕೊಡ್ತೀವಿ. ಮೇನು ಆರೋಗ್ಯ ಇರಬೇಕು. ಸೊ ಅವ್ರು ಇಷ್ಟು ದಿನ ಕಂಟಿನ್ಯೂಸ್ ಸರ್ವಿಸ್ ಮಾಡೋದಕ್ಕೆ ಅವರ ಕುಟುಂಬಸ್ಥರು ತುಂಬಾ ಸಹಕಾರ ಇರುತ್ತೆ. ಎಲ್ಲರಿಗೂ ಮನೆ ಊಟ ಮಾಡ್ಕೊಟ್ಟಿರ್ತಾರೆ. ಇಲ್ಲಾಂದ್ರೆ ಹೋಟೆಲ್ ಊಟ ಮಾಡಿದ್ರೆ ಆರೋಗ್ಯ ಅಂತೂ ಹಾಳಾಗೋದು ಖಂಡಿತ ಬುದ್ಧಿ ಅದು. ಸೊ ಹಂಗಾಗಿ ಎಲ್ಲರೂ ಆದಷ್ಟು ಮನೆ ಊಟನೇ ತಗೊಬನ್ನಿ. ಇನ್ನು ಮುಂದಿನ ಅವರ ಬೆನ್ನುಬಲಾಗಿರೋ 2 ಗಂಡು ಮಕ್ಳು ಇದ್ದಾರೆ ಅನ್ಸುತ್ತೆ. ಸೊ ಇನ್ನು ಮುಂದೆ ನೀವು ಅವ್ರಿಗೆ ಸಾಥ್ ಕೊಡ್ಬೇಕು. ಇಷ್ಟು ದಿನ ನಿಮ್ಮನ್ನ ಅವ್ರು ನೋಡ್ಕೊಂಡಿದ್ರೆ ಈಗ ಅವ್ರ ಮಕ್ಕಳ ತರ ಆಗಿರ್ತಾರೆ. ನೀವು ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಸಹಕಾರಿಯಾಗಿ
1995ರಲ್ಲಿ ಈ BMTC ಒಳಗೆ ನಾನು ಆಯ್ಕೆ ಆಗಿದ್ದೆ ಜನರಲ್ ಮಿಲಿಟರಿ ಒಳಗೆ. ಆಗ ನಮ್ಮನ್ನು ಎರವಲ ಸೇವೆಯಿಂದ ಕೋಲಾರಿಗೆ ಡೆಪ್ಯುಟೇಷನ್ ಆಗಿ ಕಳಿಸ್ಕೊಟ್ರು. ಅಲ್ಲಿಂದ ಮತ್ತೆ 97ರಲ್ಲಿ ಮತ್ತೆ BMTCಗೆ ವಾಪಸ್ ಬಂದ್ರಿ. ಬಂದು 95ರಿಂದ 2020ರವರೆಗೆ ನಾನು BMTC ಒಳಗೆ ಕರ್ತವ್ಯ ನಿರ್ವಹಿಸಿ ಸೇವೆ ಸಲ್ಲಿಸಿ ಬಂದಿದ್ದೇನೆ. ಆದರೆ 26 ಇದರಲ್ಲಿ ನನಗೆ ಸೇವೆ ಸಲ್ಲಿಸಿ ಬಂದಿದ್ದೇನೆ. ಈ ದಿವಸ ನಾನು ನಿವೃತ್ತಿ ಹೊಂದಿದ್ದೇನೆ. ಆದರೂ ಕೆಲವೊಮ್ಮೆ ನನ್ನ ಕಷ್ಟನೂ ಪಟ್ಟಿದ್ದೀನಿ, ಸುಖನೂ ಇದೆ, ಸಂತೋಷ ಆಗಿದೆ, ದುಃಖನೂ ಆಗಿದೆ. ಯಾಕೆಂದರೆ ನಮ್ಮನ್ನು ಆಯ್ಕೆ ಮಾಡಿ ಇಂದಿನ ಪಟ್ಟಿಯೊಳಗೆ ಸೇರ್ಪಡೆ ಆಗದೆ ನಮ್ಮನ್ನ ಪರಿಸ್ಥಿತಿ ಇದಾಗಿದೆ. ಪ್ರಮೋಷನ್ಗೆ ನನಗೆ ತೊಂದರೆ ಮಾಡಿದರು. ತೊಂದರೆ ಆಗಿ ಇಲ್ಲಿವರೆಗೂ ನನಗೆ ಒಂದು ಪ್ರಮೋಷನ್ ಆಗಲಿಲ್ಲ. ಆದರೆ ನಮ್ಮ ಸೀನಿಯಾರಿಟಿ ಲಿಸ್ಟು ಮುಂದೆ ಇರಬೇಕಾಗಿದ್ದು ಹಿಂದೆ ಸೇರ್ಪಡೆ ಮಾಡಿದ್ರು. ಇಲ್ಲಿವರೆಗೂ ನಾನು ಜೀವನ ಮಾಡಿ ನಿರೂಪಕನಾಗಿ ಒಳ್ಳೆಯ ಕರ್ತವ್ಯ ನಿರ್ವಹಿಸಿ ಸೇವೆ ಸಲ್ಲಿಸಿ 31 ವರ್ಷ ನಾನು ಸೇವೆ ಸಲ್ಲಿಸಿ ಇಲ್ಲಿ ನಿವೃತ್ತಿ ಆಗಿದ್ದೇನೆ. ಹೆಸರು ಚಂದ್ರಪ್ಪ ಅಂತ, ಘಟಕ 38ರಲ್ಲಿ ಈಗ TC ಆಗಿದ್ದೀನಿ. ಸಾಮಾನ್ಯವಾಗಿ ನಾನು 92 ಅಪಾಯಿಂಟ್ಮೆಂಟು, 95 ಶಿವಣ್ಣವರು ಅಪಾಯಿಂಟ್ ಆದಾಗಿಂದನೂ ನಾನು ನೋಡ್ತಾ ಇದ್ದೀನಿ. ಅವರು ತುಂಬ ಸರಳ ಜೀವಿಗಳು ಹಾಗೂ ನಿಷ್ಠುರವಾದಿಗಳು ಕೂಡ. ಕೆಲವು ಕಡೆ ಅವರು ನಿಷ್ಠುರವಾಗಿ ಮಾತಾಡಿ ಕೆಲವು ಅಧಿಕಾರಿ ವರ್ಗದವ್ರಿಗೆ ಕೆಟ್ಟವರು ಕೂಡ ಆಗಿದ್ದಾರೆ. ಅದು ಸಹಜ, ಏನು ಮಾಡೋಕ್ಕಾಗೋದಿಲ್ಲ. ನಿಷ್ಠುರವಾದಿಗಳಾದರೆ ಶತ್ರುಗಳು ಜಾಸ್ತಿ ಇದ್ದೇ ಇರ್ತಾರೆ ಅಂತ ಅವ್ರ ಬಾಯಲ್ಲೇ ಇಷ್ಟೊತ್ತು ಕೇಳಿದ್ವಿ. ಕೆಲವೊಂದು ಸಂದರ್ಭಗಳಲ್ಲಿ ದುಃಖನೂ ಪಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಆಲ್ರೆಡಿ ಒಂದು TC ಪೋಸ್ಟ್ ಬಂದು ಹೋಗಿದ್ರೆ ಅವರು ತುಂಬ ಖುಷಿ ಪಡೋರು. ಕಾರಣಾಂತರಗಳಿಂದ ಆಗಲಿಲ್ಲ. ದೇವರಿಚ್ಛೆ ಹೀಗೆ ರಿಟೈರ್ಡ್ ಮಾಡಬೇಕಂತಿತ್ತೇನೋ ಆಗಿದ್ದಾರೆ. ಅವರ ನಿವೃತ್ತಿ ಜೀವನ ತುಂಬ ಸುಖಮವಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಒಂದು ನಮ್ಮ ಘಟಕ 38ರಲ್ಲಿ ಶಿವಣ್ಣನವರು ಇವತ್ತು ನಿವೃತ್ತಿ ಹೊಂದುತ್ತಿದ್ದಾರೆ. ಈ ನಿವೃತ್ತಿ ಹೊಂದಕ್ಕೆ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳು ಮತ್ತು ಅಧಿಕಾರಿ ವರ್ಗದವರು ಮತ್ತು ಘಟಕ ವ್ಯವಸ್ಥಾಪಕರ ಅಧ್ಯಕ್ಷತೆಯಲ್ಲಿ ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಇವತ್ತು ಏರ್ಪಡಿಸಿ ಇವತ್ತು ಅವರಿಗೆ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಆದ ಕಾರಣ ನಾನು ಈ ಮೂಲಕ ತಿಳಿಸೋದೇನೆಂದರೆ, ನಮ್ಮ ಶಿವಣ್ಣನವರಿಗೆ ಸುದೀರ್ಘ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಎಲ್ಲ ಘಟಕಗಳಲ್ಲಿ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಪ್ರಾಮಾಣಿಕ ಮತ್ತು ದಕ್ಷ ಶ್ರದ್ಧೆಯಿಂದ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಮುಂದಿನ ಜೀವನ ಅವರ ಕುಟುಂಬಕ್ಕೆ ತುಂಬ ನಮ್ಮ ಸಂಸ್ಥೆಯನ್ನು ಒಳ್ಳೆಯ ರೀತಿಯಾಗಿ ಇವತ್ತು ಸಂಸ್ಥೆ ಚೆನ್ನಾಗಿ ಅವರಿಗೆ ಬೆಳೆಸ್ಕೊಂಡು ಬಂದಿದೆ. ಸಂಸ್ಥೆಗೆ ನಾವು ಯಾವತ್ತೂ ನಮ್ಮ ಕಾರ್ಮಿಕ ವರ್ಗದವರು ನಾವು ಸಂಸ್ಥೆಗೆ ಯಾವತ್ತೂ ಮರೆಯಲ್ಲ. ಮತ್ತು ಸಂಸ್ಥೆ ಅವರಿಗೆ ಇನ್ನೊಂದು ನೋವು ತಂದು ಮಾಡಿದೆ. ಏನಪ್ಪ ಅಂತ ಹೇಳಿದ್ರೆ, ಅವರು ಇವತ್ತು ಹಿರಿಯ ನಿರ್ವಾಹಕರಾಗಿ ಇವತ್ತು ಕರ್ತವ್ಯ ನಿರ್ವಹಿಸಿ ಅವರೊಂದು TC ಪೋಸ್ಟ್ಗೆ ಹೋದರೆ ಅವರು ಭಾಳ ಇನ್ನೂ ಖುಷಿಪಟ್ಟು ಇವತ್ತು ನಿವೃತ್ತಿ ಜೀವನ ಇನ್ನೂ ಸುಖಕರವಾಗಿರ್ತಿತ್ತು ಅಂತೇಳಿ ನನಗೂ ಒಂದು ಅನಿಸ್ತಿತ್ತು. ಅವರು ನನಗೆ ಹೇಳ್ತಿದ್ರು, ಹಿಂಗ್ರಿ ಪಾಟೀಲ್ರೆ, ನನಗೆ ನಿವೃತ್ತಿಯ ಸಮಯದಲ್ಲಿ ನನಗೊಂದು TC ಪೋಸ್ಟ್ ಬಂದರೆ ನನಗೆ ಭಾಳ ಖುಷಿಯಾಗಿರ್ತಿದ್ದೆ. ಆದರೂ ಕೂಡ ನಮ್ಮ ಸಂಸ್ಥೆ ಒಂದು ಅನಿವಾರ್ಯ ಕಾರಣದಿಂದ ಅವರಿಗೆ ಒಂದು ಏನೋ ಗೊತ್ತಿಲ್ಲ, ಆದರೂ ಒಂದು ತಿಂಗಳ ಕಡೆಗೆ 2 ತಿಂಗಳ 3 ತಿಂಗಳ ಒಂದು TC ಪೋಸ್ಟಲ್ಲಿ ಅವರು ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಆದರೆ ಅವರು ಇನ್ನೂ ಹೆಚ್ಚಿನ ರೀತಿಯಾಗಿ ಖುಷಿಪಟ್ಟು ಇವತ್ತು ಹೋಗೋರು. ಹೀಗಾಗಿ ಇವತ್ತು ಹಿರಿಯ ನಿರ್ವಾಹಕರಾಗಿ ಇವತ್ತು ಕರ್ತವ್ಯ ನಿರ್ವಹಿಸಿ ಘಟಕ 38ರಿಂದ ಅವರು ಬೀಳ್ಕೊಡುಗೆ ಸಮಾರಂಭವನ್ನು ಇವತ್ತು ಎಲ್ಲ ಕಾರ್ಮಿಕ ವರ್ಗದವರು, ಎಲ್ಲ ಘಟಕ ವ್ಯವಸ್ಥಾಪಕರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಇವತ್ತು ಸೇರಿ ಕಾರ್ಮಿಕ ಬಂಧುಗಳು ಎಲ್ಲ ಘಟಕ ಸಮಸ್ತ ಸಿಬ್ಬಂದಿ ಪರವಾಗಿ ನಾನು ಹೃತ್ಪೂರ್ವಕವಾದ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.